ನಮಗೆ ಈಗ ಹಾಲಿ ನಮ್ಮ ಅಂಜಲಿ ನಿಂಬಾಳ್ಕರ ಬರ್ಬೋದು. ನಾವು ಯಾವತ್ತೂ ಕಾಂಗ್ರೆಸ್ ಹೋಗ್ತಾರೆ, ಬರಲಿ ಒಲಿ ಕಾಂಗ್ರೆಸ್ನಾಗ ಇದ್ದಾರೆ ನಾವು, ಅದು ಓಟೇ ಇಲ್ಲ. ಗುರ್ತ ಮಾಡಿದ್ರೆ ಪಿ ವಿ ನರಸಿಂಹ ಶಾಸನವಂತೂ ಶಾಸನಗಳು ಇಲ್ಲಿ ರಾಮ ಮಂದಿರ ಇತ್ತು ಅಂತೇಳಿ ನಿರ್ಮಾಣ ಮಾಡಿದ್ರು ಪಿ ವಿ ನರಸಿಂಹ. ಅಂಗಡಿ ಬೆಳೆಯೋದು ಅಷ್ಟೇ ಗೊತ್ತು ನಮಗೆ, ರಾಜಕಾರಣದ ಏನೂ ಗೊತ್ತಿಲ್ಲ ನಮಗೆ. ಸಾಕಬೇಕಾ ಈಗ ಬಿಜೆಪಿ ಸರ್ಕಾರ ಇಲ್ಲಿತ್ತು, ರೈತರಿಗೆ ಏನು ಅನುಕೂಲ ಮಾಡುತ್ತೆ ನಿಮಗೆ? ರೈತರಿಗೇನು ಮಾಡಿಲ್ಲ. 2000 ದುಡ್ಡು ಕೊಡ್ತೀವಿ ಅಂತಾರಲ್ಲ, ಯಾವಾಗ ಕೊಟ್ಟಾರ? ಕೊಡ್ತೇವೆ ಅಂತ ಹೇಳ್ತಾರೆ, ಕೊಡಲ್ಲ. ಕಾಂಗ್ರೆಸ್ಸಿಂದ ಏನು ಅನುಕೂಲ ಆಯ್ತು ನಿಮ್ಗೆ? ಕಾಂಗ್ರೆಸ್ಸಿಂದ ಈಗ ಅವರೆಲ್ಲ ಹೇಳಿದ್ರಲ್ಲ 5 ಗ್ಯಾರಂಟಿ ನುಡಿದಂತೆ ನಡಿತೀವಿ ಅಂತ ಹೇಳ್ಕೊಂಡು ಆಶ್ವಾಸನೆ ಕೊಟ್ಟಿದ್ರು, ಆ ಥರ ನಡ್ಕೊಂಡಾರ ಅವರು. ನಿಮ್ಮನೆ ಬರ್ತೀವ? ಹಾಂ ಬರ್ತಾವೆ, ಒಂದಲ್ಲ 5 ಬರ್ತಾವೆ ನಮ್ಮ ಮನೆಗೆ. 5 ಬರ್ತಾವೆ. ನಿಮ್ಗೆ ಅನುಕೂಲ ಆಯ್ತು? ಹೌದು. ಯಾವ ಥರ? 5 ಬಂದ್ರೆ ಹಾಂ, ಅಣ್ಣ ತಮ್ಮದಿರು, ಸೊಸೆಂದಿರು, ಯಾವ ಪಕ್ಷ ಬಂದ್ರೆ ನಿಮ್ಗೆ ಅನುಕೂಲ? ನಮಗೆ ಈಗ ಹಾಲಿ ನಮ್ಮ ಅಂಜಲಿ ನಿಂಬಾಳ್ಕರ ಬರ್ಬೋದು. ಯಾಕೆ ಬರ್ಬೇಕು ಅವರು? ನಮ್ಮನ್ನ ಅದ ಅವರು ಒಂದು ಆಶ್ವಾಸನೆ ಕೊಟ್ಟು ಹೋಗ್ಯಾರ, ಅದ್ರಾಗ ಜಾತಿಯವರು. ಏನು ಆಶ್ವಾಸನೆ ಕೊಟ್ಟಿದ್ದಾರೆ? ನಾವು ಈಗ ನಮ್ಮ ಆಸ್ಪತ್ರೆ ಕಟ್ತೇವೆ ಹೇಳ್ಯಾರು, ಆಮೇಲೆ ರೋಡ್ ಅಭಿವೃದ್ಧಿ ಕೊಡ್ತೇವೆ ಹೇಳ್ಯಾರು, ಕರೆಂಟಿನ ಅಭಿವೃದ್ಧಿ ಕೊಡ್ತೇವೆ ಹೇಳ್ಯಾರು. ಇವೆಲ್ಲ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ಕೊಂಡು ಅದಕ್ಕೆ ನಾವು ಓಟ್ ಕೊಡ್ಕೊಂಡು ನಾವು ಮನಸ್ಸು ಮಾಡಿದ್ವಿ. ಸರಿ, ಬನ್ನಿ ನೀವು ಮಾತಾಡಿ, ಹೇಳಿ. ನಾವು ಯಾವತ್ತೂ ಕಾಂಗ್ರೆಸ್ ಹೋಗ್ತಾರೆ, ಬರಲಿ ಒಲಿ ಕಾಂಗ್ರೆಸ್ನಾಗ ಇದ್ದಾರೆ ನಾವು, ಅದು ಓಟೇ ಇಲ್ಲ. ಆದರೆ ಕಾಂಗ್ರೆಸ್ ಮಾಡಿದಂಥ ಕೆಲಸ ಇವ್ರು ಯಾರೂ ಮಾಡಿಲ್ಲ. ಯಾರು? ಈಗ ಮೊಯ್ಲಿ ರಾಮ ಮಂದಿರ ಕಟ್ಟಿ ಅಂತಾರೆ, ಆ ಜಾಗ ಗುರ್ತ ಮಾಡಿದಾರೆ ಯಾರು? ಪಿ ವಿ ನರಸಿಂಹ ಇರ್ಬೇಕಾದ್ರೆ ಗುರ್ತ ಮಾಡಿದಾರೆ, ಅವ್ರು ತೆಗ್ಸೋರು ನೋಡಿದಾರೆ, ಅವರು ಫೌಂಡೇಶನ್ ಹಾಕ್ತಾರೋ. ಅವ್ರದ್ದು ಒಬ್ಬರ ದೇಶದಾಗ ಒಬ್ಬರು ಯಾರ ಹೆಸರು ಹೇಳ್ತಾರೆ? ಯಾರು ಹೇಳೋಲ್ಲ, ಮೊಯ್ಲಿ ಕಟ್ತೆ ಅಂತಾರೆ. ಗುರ್ತ ಮಾಡಿದ್ರೆ ಪಿ ವಿ ನರಸಿಂಹ ಶಾಸನವಂತೂ ಶಾಸನಗಳು ಇಲ್ಲಿ ರಾಮ ಮಂದಿರ ಇತ್ತು ಅಂತೇಳಿ ನಿರ್ಮಾಣ ಮಾಡಿದ್ರು ಪಿ ವಿ ನರಸಿಂಹ ಅವರು. ಈಗ ಒಬ್ಬರ ದೇಶದಾಗ ಅವ್ರ ಹೆಸರು ಹೇಳ್ತಾರೆ? ಈಗ ನರೇಂದ್ರ ಮೋದಿ ಅವರು ಕಟ್ಟಿದ್ರು ಅಂತಾರಲ್ಲ. ಈಗ ಕಟ್ಟಿದ್ರು ಅಂತಾರೆ, ಮೊದಲು ಗುರ್ತ ಮಾಡಿದಾರೆ ಯಾರು? ಗುರ್ತ ಮಾಡಿದ್ರು ಪಿ ವಿ ನರಸಿಂಹ ಗುರ್ತ ಮಾಡಿದ್ರೆ ಅವರು ಕಾಂಗ್ರೆಸ್ನವರು, ಅವ್ರು ಗುರ್ತ ಮಾಡಿದ್ರೆ ಇವ್ರು ಕಟ್ಟಿದ್ರು. ಅವ್ರು ಮಾಡಿದ ಕೆಲಸ ಗುರ್ತ ಮಾಡೋದಕ್ಕೆ ಇವ್ರು ಕಟ್ಟಿದ್ರು, ಬಿಟ್ಟರೆ ಮತ್ತೇನಿಲ್ಲ. ಪಿ ವಿ ನರಸಿಂಹ ಹೆಸರು ಯಾರೂ ಹೇಳೋದೇ ಇಲ್ಲ. ನಿಮಗೆ ಅನುಕೂಲ ಆಗಲಿಲ್ಲ ಬಿಜೆಪಿಯಿಂದ? ಅಲ್ಲ, ಅದು ದೇಶ ಬಿ ಜೆ ಪಿಯಿಂದ ನಮಗೇನು ಅನುಕೂಲ ಆಗಿಲ್ಲ. ನಾವು ಕಾಂಗ್ರೆಸ್ನವರು ಅಂತೇಳಿ ಬಿ ಜೆ ಪಿ ನಮ್ಮ ಬದಿಗೆ ಬರಲ್ಲ, ನಾವು ಅವ್ರನ್ನೇನು ಕೇಳೋಕ್ಕೂ ಹೋಗೋದಲ್ಲ. ಕಾಂಗ್ರೆಸ್ಸಿಂದ ಏನಾಗಿತ್ತು ನಿಮಗೆ? ಕಾಂಗ್ರೆಸ್ಸಿಂದ ಏನು ಆಗಲೇ ಹೋಗಲಿ, ನಮ್ಮ ಕಾಂಗ್ರೆಸ್ಸಿಂದ ಹೋಗ್ಬೋಣ. ಗಾಂಧೀಜಿಯವರು ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದರು. ಯಾರು ತಂದರು? ಅವ್ರು ತಂದಿರ್ಕ ಮಾಡಿ ಅವರು ಸ್ವಾತಂತ್ರ್ಯ ತಂದರು ಖರೆ, ಆದರೆ ಜನತೆಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಈ ಬಂಡ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊಂತಾರೆ ಹೊರತು ಜನತೆಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ರಾಜಕಾರಣಿಗಳು ಇವ್ರ ಮಾತು ಒಂದೇ, ಸುಳ್ಳು ದಂಧೆನೇ ಒಂದೇ, ಆ ಮಟ್ಟಕ್ಕೆ ಬಂದುಬಿಟ್ರೆ ಓಟ್ ಹಾಕಕ್ಕೆ ಜನರಿಗೆ ಹೇಸಿಗೆ ಇವ್ರು ಮಾಡಿ ತಮ್ಮ ಸ್ವಾರ್ಥಿಗಳು ಮಾಡೋದ್ರೆ ಬಡವರಿಗೆ ಏನೇನು ಮಾಡಿಲ್ಲ ಅಂತ. ಸಿದ್ದರಾಮಯ್ಯವ್ರು 10 ಕೆಜಿ ಅಕ್ಕಿ ಕೊಡ್ತಾರೆ, 5 ಕೆಜಿ ಅಕ್ಕಿ ದುಡ್ಡು ಕೊಡ್ತೇವೆ ಅಂತ ಹೇಳಿದರು. ಅಕ್ಕಿ ಕೊಡ್ಬೋದಾಗಿತ್ತು, ಕೊಡಲಿಲ್ಲ. ಯಾರು? ಮೊಯ್ಲಿ ಅವರು 5 ಕೆಜಿ ಅಕ್ಕಿ ದುಡ್ಡು ಕೊಡ್ತವ್ರಿ, ಹಂಗೆ ಕೊಡಬೇಡ ಅಂತ ಕೇಳಿದ್ರು, ಅಕ್ಕಿ ಕೊಡಲಿಲ್ಲ. ಆ ಅಕ್ಕಿ ಕೋಪನಿಗೆ ಕೊಡ್ತಾರೆ. 5 ಗ್ಯಾರಂಟಿ ಕಾರ್ಡನ್ನು ಕೊಟ್ಟರು, ಎಲ್ಲರಿಗೂ ಬರುವಾಗ ಎಲ್ಲರಿಗೂ ಸಿಕ್ಕತಿ, ಆರಾಮದ. ಈಗ 10 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಹೋಗ್ಬೇಕಾದ್ರೆ ಕೇಂದ್ರದಾಗ ದುಡ್ಡು ಎಷ್ಟು ಸಾಲ ಇತ್ತು? ಒಂದು 150 ಕೋಟಿ ಸಾಲ ಇತ್ತು. ಈ 400 ಕೋಟಿ ಸಾಲ ಮಾಡಿರಲ್ಲ, ಯಾಕೆ ಮಾಡಿದ್ರು? 50 ಕೋಟಿ ಸಾಲ ಆಯ್ತು, 50 ಲಕ್ಷ ಕೋಟಿ, 80 ಲಕ್ಷ ಕೋಟಿ ಆಯ್ತು. ಅದು ಎಲ್ಲೆಲ್ಲ ಮಾಡಿದ್ರು, ಅದು ಬಡವರಿಗೆ ಏನು ಉಪಕಾರ ಮಾಡಿಲ್ಲ, ದೊಡ್ಡವರಿಗೆ ಮಾಡ್ಯಾರ. ಅವ್ರಿಗೆ ಏನು ಮಾಡಿಲ್ಲ, ನಾವೇ 10 ವರ್ಷದಲ್ಲಿ ಮಾಡಿದ್ದು ಅಂತಾರಲ್ಲ ಅವರು. ಅವ್ರು ಹೇಳ್ತಾರ, ಅವ್ರು ಮಾಡಿದ ಸಾಲ